ಎಲ್ಲ ಹೀಗೆ ಹೇಳಿದ ಮಾತಾಡೋದಿಲ್ಲ. ನಾನು ಇಷ್ಟೇ ಹೇಳೋದಿಲ್ಲ. ಇವತ್ತಿನ ಸಭೆಯ ಮುಖ್ಯ ಉದ್ದೇಶ 22ನೇ ತಾರೀಕು 12 ಗಂಟೆ ನಂತರ ಒಂದು ಭವ್ಯವಾದ ರಾಮ ಮಂದಿರ ಸತತ 200 ವರ್ಷದ ಹೋರಾಟ ಮಾಡುವಂತಹ ಯಶಸ್ವಿ ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಸುದೈವ 1000 ವರ್ಷ ಪುಣ್ಯ ಮಾಡಿರುವ ಬಹುಶಃ ಇವತ್ತು ನಮ್ಮ ಕಣ್ಣು ಮುಂದೆ ಅದು ಸ್ಥಾಪನೆ ಆಗ್ತದೆ. ಅದು ನೋಡುವಂತ ಭಾಗ್ಯ ನಮಗೆಲ್ಲ ಸಿಕ್ಕದೆ. ಬಹಳಷ್ಟು ಪುಣ್ಯವಂತ ಅದಕ್ಕೆ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಕೊನೆಯ ಹಂತದಲ್ಲಿ ಬಂದಿದೆ. ನಾವು ಬಹಳಷ್ಟು 98ನೇ ಇಸ್ವಿಯಲ್ಲಿ ಡಿಸೆಂಬರ್ 6 ಬಾಬರಿ ಮಸೀದ್ ತೆಗೆದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದವಾಗ ಅವಾಗ ನಮಗೆ ಕೆಟ್ಟ ಅನಿಸ್ತಿತ್ತು. ನಾವು ಕಾಂಗ್ರೆಸ್ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಾಕಿಟ್ಟು ಹೋರಾಟ ಮಾಡ್ತಪ್ಪ. ಈ ರಾಮ ಹುಟ್ಟಿದ ಅಯೋಧ್ಯದ ಎಲ್ಲ ಜಗತ್ತಿಗೆ ಬರ್ತದೆ. ಅಯೋಧ್ಯದಲ್ಲಿ ರಾಮ ಮಂದಿರ ಎಲ್ಲಿ ಹುಡುಕುವಂತ ಕಾಲ ನಮ್ಮ ಹಿಂದೂ ಸಮಾಜ ಬರ್ತಲ್ಪ ಬಹಳ ಕೆಟ್ಟ ಅನಿಸ್ತಿತ್ತು. ಇದರಲ್ಲಿ ಮುಸಲ್ಮಾನರು ಏನೂ ಆಗಿಲ್ಲ, ಅವ್ರಿಗೆ ಕೇಳಿಲ್ಲ ನಮಗ. ಬಾಬರಿ ಮಸೀದ್ ಬಂದಾಗ ಎಷ್ಟೋ ವರ್ಷ ಇರ್ತದ್ರು. ಇದನ್ನು ವೋಟ್ ಬ್ಯಾಂಕ್ಗೋಸ್ಕರ ಕೆಲವೊಂದು ಪಕ್ಷ ತಮ್ಮ ಒಂದು ಮುಸಲ್ಮಾನರ ಎಸ್ಟಿ ಜನರನ್ನ ತಪ್ಪು ತರ ಹೇಳಿದಂತ ಒಂದು ಮೋಹದಿಂದ ರಾಮ ಮಂದಿರ ದಾರಿ ತಪ್ಪಿಸಿದ್ರು. ಯಾಕೆ ಬಹುಶಃ ಕೇಳ್ಬಿಡದ ನನಗೆ ಮಂದಿರ ಕೊಡ್ಬೇಕಾಯ್ತು. ಅಯೋಧ್ಯೆ ಅಂದ್ರೆ ರಾಮ ಜನ್ಮಭೂಮಿ. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ 500 ಹೋರಾಟ ಅನ್ನೋದು ನಮ್ಗೆ ಕೆಟ್ಟ ಅನಿಸ್ತದೆ. ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದು ಎಲ್ಲ ಜಗತ್ತಿರುತ್ತೆ. ಅದು ಇವತ್ತು ಏನೋ ಹೋರಾಟ ಮಾಡಿ ಕೊನೆ ಹಂತದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಆಗಿದೆ. ಅವರು ನಮ್ಮ ಸ್ವಯಂ ಸೇವಕರಿದ್ದಾಗ ಎಷ್ಟೋ 34 ವರ್ಷದಿಂದ ಅಲ್ಲಿ ಹಿಮಾಲಯದ ಇರ್ಬೋದು, ರಾಮ ಮಂದಿರ ಇರ್ಬೋದು, ಪ್ರತಿ ಮೂಲೆ ಅಡ್ಡಾಡುವಂತ ಪ್ರಧಾನಮಂತ್ರಿ ಮೋದಿ ಸಾಮಾನ್ಯ ಜನ ಇವತ್ತು ಪ್ರಧಾನಮಂತ್ರಿ ಆಗಿ ಅವರ ಹಸ್ತದಲ್ಲಿ ಆಗುವಂತ ಒಂದು ದೈವ ಭಕ್ತಿಯಿಂದ ಇವತ್ತು ಮೋದಿಯವರ ಮುಖಾಂತರ ಸಹಕಾರ ಇರ್ತದೆ. ಅದಕ್ಕೆ ನಾವು ಏನ್ ಮಾಡಬೇಕಂತ ನಮ್ಮ ಸಭೆಯಲ್ಲಿ ನಮ್ಮ ಕ್ಷೇತ್ರದ 4 ನಗರಸಭೆ 1, ಪಟ್ಟಣ ಪಂಚಾಯತಿ, ಪುರಸಭೆ 4 ಬರ್ತವೆ. 20 ಗ್ರಾಮ ಪಂಚಾಯತ್ ಬರ್ತವೆ. ಎಲ್ಲ ಪ್ರತಿ ವಾರ್ಡ್ನಲ್ಲಿ ಆ ವಾರ್ಡ್ ಮೆಂಬರ್ ಇರ್ಬೋದು, ಅಲ್ಲಿ ಪ್ರಮುಖರು ಹೆಣ್ಣು ಮಕ್ಕಳು ಕೂಡಿ 21 ತಾರೀಕಿನ ಸ್ಟಾರ್ಟ್ ಮಾಡಬೇಕು. ರಾಮ ಮಂದಿರ, ರಾಮನ ಚಿತ್ರ, ಅದಕ್ಕೆ ಲೈಟಿಂಗ್ ಮಾಡಿ, ಪೂಜೆ ಮಾಡಿ, ರಂಗೋಲಿ ಹಾಕಿ ಎಷ್ಟು ಸಾಧ್ಯತೆ 3ರಲ್ಲಿ ಸ್ವಚ್ಛ ಮಾಡಿ ಎಲ್ಲ ಒಂದು 3 ದಿವಸ 22 ತಾರೀಕು ಪ್ರತಿ ಗ್ರಾಮದ ಎಲ್ಲ ಗುಡಿಯಲ್ಲಿ ಆ ವಾರ್ಡದ ಪ್ರಮುಖರು, ವಾರ್ಡ್ ಮೆಂಬರು ಪೂಜಾ ಮಾಡಿ ರಾಮನ ಜಪ ಮಾಡಬೇಕಂತ ಒಂದು ಮನವಿ ಮಾಡ್ಕೊಳ್ತೇವೆ. ಈ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಮೀಟಿಂಗ್ ಮಾಡಿದ್ವಿ. ಅದಕ್ಕೆ ಏನು ಬೇಕು ಅದೆಲ್ಲ ನಮ್ಮ ಅಂಬಿಯವರು ಇರ್ತಾರೆ, ಮತ್ತು ಎತ್ತಿನಮಣಿ ಮತ್ತು ದಿಂಗೋಡ ಮತ್ತು ಅನಂತ್ ಪಾಟೀಲ್ ಮಠಾಧಿಕಾರಿಗಳು ಗುರುಗಳು ಇರ್ತಾರೆ. ನಿಮ್ಗೆ ಏನ್ ಸಹಕಾರ ಬೇಕಂದ್ರೆ ಮುಂದಿನಲ್ಲಿ ಅದೆಲ್ಲ ಮಾಡೋಣ. ಬಟ್ ಒಂದು ಐತಿಹಾಸಿಕವಾದ ಗೋಕಾಕ್ ಮತ್ತು ಕೇಂದ್ರ ಒಂದು ಸಮಾರಂಭ ಆಗಬೇಕು. ತಾವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು, ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಅಷ್ಟೇ ಅಲ್ಲ, ಆ ಊರ ಪ್ರಮುಖರು, ಅಲ್ಲಿ ಮಹಿಳಾ ಪ್ರತಿನಿಧಿಗಳು, ಎಲ್ಲ ಹಿರಿಯರು ಕೂಡಿ, ಇದು ಬಿಜೆಪಿ ಪಕ್ಷದಲ್ಲ, RSS ಅಲ್ಲ, ಇಡೀ ಹಿಂದೂ ಮತ್ತು ಮುಸಲ್ಮಾನರು ದೇಶ ಜಗತ್ತಿನ ಎಲ್ಲ ಈಗಾಗಲೇ ಮುಸಲ್ಮಾನ ಎಷ್ಟೋ ಜನ ನಾವು ಟಿವಿ ನಿಂತು ಹುಡುಗರು ಅವ್ರು ಮಾಡ್ತಾರೆ. ಅದನ್ನ ನಾವು ದಯವಿಟ್ಟು ನಾವು ಮುಸಲ್ಮಾನರು ಅಲ್ಲಿ ಪ್ರಮುಖ ನಂದಿಕರಿಸುವವರಿಗೆ ಹೇಳ್ತೀವಿ, ನಾವು ಕೇಳ್ತೀವಿ, ಅವ್ರ ಮುಖಾಂತರ ಮಾಡ್ಸೋಣ. ನಾವಾಗಿ ಹೋದ್ರೆ ಅದನ್ನು ಡೈರೆಕ್ಟ್ ಆಗಿ ವಾಸನ ಆಗುತ್ತೆ. ಅಲ್ಲಿ ನಾವು ಮಾಡೋದಿಲ್ಲ. ಅಲ್ಲಿ ಮುಸಲ್ಮಾನರು ನಾವು ನಿರ್ದೇಶಕರು ಹೇಳ್ತು, ಅವ್ರ ಮುಖಾಂತರ ಅವ್ರಿಗೆ ಎಷ್ಟು ಮಾಡಲಿ, ಫೋರ್ಸ್ ಮಾಡೋದು ಬೇಡ, ಅವ್ರಿಗೆ ಪ್ರೀತಿ ಮಾಡೋದು ಮಾಡಿದ್ರೆ ಅವರು ಮಾಡೋದು. ನಾವು ಏನು ಮಾಡೋದು ಈಗ ಆನಂದ ಪಾಟೀಲ್ ಹೇಳಿದ ಪ್ರಕಾರ ವಿಜಯೋತ್ಸವ ಅಲ್ಲ, ಅದು ಆನಂದೋತ್ಸವ. ಅದು ನಾವು ರೋಡ್ ಮೇಲೆ ಹೋಗಿ ಭಗವಾನ್ ಹೇಳೋದು ಜೈಕಾರ ಹಾಕೋದಿಲ್ಲ. ಗುಡಿಯಲ್ಲಿ ಕೂತು ದೇವರ ಪ್ರಾರ್ಥನೆ ಮಾಡಿ ಎಲ್ಲ ಜಗತ್ತಿನ ಭಾರತ ದೊಡ್ಡ ಆಗಲಿಕ್ಕೆ ರಾಮನ ಆಶೀರ್ವಾದ ಬರಲಿ ಅಂತ ಪೂಜೆ ಮಾಡುದು. ಈಗಾಗಲೇ ನಾವು ಜಗತ್ತಿನ ದೊಡ್ಡನ ಆಗಿದ್ದು, ಆದರೆ ಪೂರ್ತಿ ಯಶಸ್ವಿಯಾಗ ಅಷ್ಟೇ. ಯಾಕಂದ್ರೆ ಮೊನ್ನೆ G20 ನಡೆದಂತ ಸಮಾರಂಭದಲ್ಲಿ ನೋಡಿದ್ರಿ, ಜಗತ್ತಿನ ಎಲ್ಲ ಪ್ರಮುಖ ನಾಯಕರು ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ರಾಜಕಾರಣದಲ್ಲಿ ಚಪ್ಪಲದ ಅಡಿ ಸುತ್ತ ಹಾಕಿ ಜಗತ್ತಿನ ನಾಯಕರು ಅವರು ಕ್ರಿಶ್ಚಿಯನ್ ರಾಷ್ಟ್ರರು ಬೂಟ್ ಹಾಕೊಂಡು ಅವರು ತಮ್ಮ ಚರ್ಚೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತ ನೋಡಿ ಜಗತ್ತಿನ ಎಲ್ಲ ನಾಯಕರು ಚಪ್ಪಲ್ ತೆಗೆದು ಅರ್ಪಿಸ್ತಾಯಿದ್ರು. ಅದೇ ದೊಡ್ಡ ಮುಂದಿನ ಭಾರತ ದೇಶ ಜಗತ್ತಿನ ಮುಖ್ಯಸ್ಥ ಆಗಲಿಕ್ಕೆ ಅದೊಂದು ಕಾರಣ. ಮೋದಿಯವರ ನೇತೃತ್ವದಲ್ಲಿ ಭಾರತ ಇಡೀ ಜಗತ್ತಿನ
ಮುಖ್ಯಸ್ಥ ಆಗ್ತದೆ, ರಾಮಣ್ಣ ಅಶೋಕ್ ಆಗ್ತದೆ. ಎಲ್ಲರೂ ತರ ಸಹಕಾರ ಮಾಡಿ ನಾವು ನಾಳೆ ಮತ್ತೊಂದು ಎಲ್ಲ ಸಭೆ ಮುಗಿದ ನಂತರ ಕೂತು ಆಫೀಸಲ್ಲಿ ನಿಮ್ಮ ವಾರ್ಡ್ ವೈಸ್ ನಿಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ನೀವು ಹೆಂಗ್ ಮಾಡ್ಬೇಕು ಎಲ್ಲ ಹೇಳ್ತಾರೆ. ಯಾಕಂದ್ರೆ ನಾನು ಭಾಷೆ ಮಾಡಿ ಒಂದು ಪೂಜೆ ಹೊರಟಿದ್ದೇನೆ. ಮುಗಿದ ನಂತರ ಪ್ರತಿ ಗ್ರಾಮ ಪಂಚಾಯತಿ ನೀವು ಮೀಟಿಂಗ್ ಹೋಗ್ಬೇಕು, ಅವ್ರು ಏನ್ ಮಾಡಬೇಕು, ಅದು ಹೆಂಗ್ ಮಾಡಬೇಕು ಎಲ್ಲ ಅವ್ರು ಹೇಳ್ತಾರೆ. ಕೆಲವೊಂದು ವಿಷಯ ನಮ್ಮ ಭಾಷೆಯಿಂದ ಹೇಳಕ್ ಬರೋದಿಲ್ಲ, ಅದನ್ನ ಹೇಳ್ತಾರೆ. ಆಗ ಒಂದೇ ಮತ್ತೊಂದು ಸಲ ಯಾವ್ದು ಪದವಿಯಲ್ಲ, ಮತ್ತೆ ಎಲ್ಲರೂ ಅವತ್ತಿನ ದಿವಸ ಅಂಗಡಿ ಮತ್ತು ಸ್ಕೂಲ್ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಮನವಿ ಮಾಡ್ಕೋತೀನಿ, ಮತ್ತು ಸ್ಕೂಲ್ ಸೂಟ್ ಕೊಡಬೇಕಂತ ಮನವಿ ಮಾಡ್ಕೋತೀನಿ. ಯಾಕಂದ್ರೆ ಇಲ್ಲಿ ಜಗತ್ತಿನ ಮುಸ್ಲಿಂ ರಾಷ್ಟ್ರ ಅಂತ ಇಂಡೋನೇಷ್ಯಾ ಸೂಟಿ ಕೊಟ್ಟಾರೆ. ಇಂಡೋನೇಷ್ಯಾ ಸೂಟಿ ಮಾಡೋದು ರಾಮ ಮಂದಿರ. ಹಂಗೆ ಉತ್ತರ ಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ ಎಲ್ಲ ಪೋಷಣ ಎಲ್ಲ ಸ್ಕೂಲ್ ಸೂಟಿ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಮನವಿ ಮಾಡ್ಕೋತೇವೆ, ಮತ್ತು ಸ್ಕೂಲ್ ಸೂಟಿ ಕೊಡಬೇಕಂತ ಮನವಿ ಮಾಡ್ಕೋತೇವೆ. ಅಕಸ್ಮಾತ್ ಸೂಟಿ ಕೊಡೋದ್ರೆ ಸ್ವಯಂ ಪ್ರೇರಿತವಾಗಿ ನಾವು ನಿವೃತ್ತ ವಿದ್ಯಾರ್ಥಿಗಳು ಸರ್ಕಾರ ಮನವಿ ಮಾಡ್ಕೊತೀವಿ. ಯಾರು ಹೋಗ್ತಾ ಸ್ಕೂಲ್ ಹೋಗಿ ನೀವು ಎಲ್ಲ ಮನವಿ ಮಾಡ್ಕೋರಿ. ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ನಮ್ಗೆ ಸರ್ಕಾರ ಅವತ್ತು ಸರ್ಕಾರ ಕೊಡಬೇಕು. ಮತ್ತೆ ಯಾರು ಸ್ಕೂಲ್ ಹೋಗಿ ಕೋರ್ಸ್ ಮಾಡಕ್ ಹೋಗ್ಬೇಡಿ. ಅವತ್ತು ಸ್ವಯಂ ಪ್ರೇರಿತವಾಗಿ ಸ್ಕೂಲ್ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸರ್ಕಾರ ವಿದ್ಯಾರ್ಥಿಗಳು ಮೀಟಿಂಗ್ ಮಾಡ್ಬೇಕಂತ ನಾವೆಲ್ಲ ಅನ್ಪಡ್ಲಿಕ್ಕೆ ಮತ್ತೆಲ್ಲ ಹೇಳ್ತೀವಿ. ಅವ್ರ ಸಹಕಾರ ಕೋರಿ ಎಷ್ಟು ಕೊಡ್ಲಿ. ಮತ್ತೆ ಈ ಸಭೆ ಮುಗಿದ ನಂತರ ಮತ್ತೊಂದು ಮೀಟಿಂಗ್ ಮಾಡ್ಕೊಂಡು ಪ್ರತಿ ವಾರ್ಡ್ ಮೆಂಬರು ಅಲ್ಲಿ ಪ್ರಮುಖರು ಕೂಡಿ ಅದು ಯಶಸ್ವಿಯಾಗಿ 21ರಿಂದ ಹಿಡಿದು 22ರವರೆಗೆ ಮೋದಿ ಕೊಟ್ಟ ಸಾಯಂಕಾಲ ದೀಪ ಕನಿಷ್ಠ 5,000 ಮಾಡಬೇಕು. ಗ್ರಾಮದ 5,000 ಆಗಬೇಕು. ಗೋಕಾಕ್ ಮತ್ತೆ ರಾಜ್ಯದಲ್ಲಿ